ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಯಾವಾಗ ಕೊಡ್ತೀರಿ? ಹಿಂಗೆ ಮುಚ್ಚಾಕ್ತಾರ ಗೃಹ ಮಂತ್ರಿಗಳು. ಕಂಪ್ಲೇಂಟ್ ಇಲ್ಲದ್ರೆ ನಾನು ಏನು ಮಾಡಲಿ? ಕಂಪ್ಲೇಂಟ್ ಕೊಡ್ತಿದ್ದಕ್ಕೆ ಕ್ರಮ ತಗೋತೀವಿ. ಯಾಕೆ ನಮ್ಮ ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ, ಈ ರೀತಿ ಅಶ್ಲೀಲ ಪದಗಳು, ನೀಚತನದ ಚರ್ಚೆಗಳು, ಕೀಳು ಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ. ನಮ್ಮ ಮೇಲೆ ಯಾಕೆ ಸೋಮೋಟೋ ಕೇಸ್ ಹಾಕಿದ್ರಿ? ನಾನು ಗೃಹ ಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಉಳಿಬೇಕು ಅಂತ. ನಿಮ್ಮ ಕೆಟ್ಟ ತೆಗುಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ದೇಶದ ಮುಂದೆ ಹರಾಜಾಕಿದ್ರಲ್ಲ, ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ, ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ರಾಜಣ್ಣನ ತಕ್ಷಣ ಸಚಿವ ಸಂಪುಟದ ಕೈ ಬಿಡಬೇಕು. ಇಲ್ಲ, ಇನ್ನೊಂದು ಅಂಶ, ಮುಸಲ್ಮಾನರಿಗೆ 4% ಮೀಸಲಾತಿ. ಅಲ್ಲಪ್ಪ, ಆಡೋ ಮಕ್ಕಳಿಗೆ ಗೊತ್ತು, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತು. ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೂ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾರಲ್ಲ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ರಾಜಣ್ಣನ ಪ್ರಕರಣ ಇರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ, ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋಂಥ ಈ ಸರ್ಕಾರ ಮತ್ತು ಈ ರೀತಿಯ ರಾಜಣ್ಣನಂಥ ನೀಚತನವನ್ನು ಪ್ರದರ್ಶನ ಮಾಡಿದಂಥ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನು ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಯಾವಾಗ ಕೊಡ್ತೀರಿ? ಹಿಂಗೆ ಮುಚ್ಚಾಕ್ತಾರ ಗೃಹ ಮಂತ್ರಿಗಳು. ಕಂಪ್ಲೇಂಟ್ ಇಲ್ಲದ್ರೆ ನಾನು ಏನು ಮಾಡಲಿ? ಕಂಪ್ಲೇಂಟ್ ಕೊಡ್ತಿದ್ದಕ್ಕೆ ಕ್ರಮ ತಗೋತೀವಿ. ಯಾಕೆ ನಮ್ಮ ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ, ಈ ರೀತಿ ಅಶ್ಲೀಲ ಪದಗಳು, ನೀಚತನದ ಚರ್ಚೆಗಳು, ಕೀಳು ಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ. ನಮ್ಮ ಮೇಲೆ ಯಾಕೆ ಸೋಮೋಟೋ ಕೇಸ್ ಹಾಕಿದ್ರಿ? ನಾನು ಗೃಹ ಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ, ಡಿ ಕೆ ಶಿವಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.